ಎಸಿನ ಬರಗಾಲದಿಂದ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೇನಾದ್ರೂ ಒಂದು ಪರಿಹಾರವನ್ನ ಕಂಡುಕೊಳ್ಳಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆ 11:15ಕ್ಕೆ ಸಭೆಯನ್ನ ಏರ್ಪಾಟ್ ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಆಗಿರಬಹುದು, ಸಚಿವರಾಗಿರಬಹುದು, ಕಾರ್ಯದರ್ಶಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಒಂದು ಕಡೆ ನೂರಾರು ಬೋರ್ವೆಲ್ಗಳು ಟ್ಯಾಂಕರ್ ಮೊರೆ ಹೋಗ್ತಾ ಇದೆ ಜಲಮಂಡಳಿ. ಬೆಂಗಳೂರಿನ ನೀರಿನ ದಾಹವನ್ನ ನೀಗಿಸೋದಕ್ಕೆ ಹರಸಾಹಸವನ್ನ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಸರ್ಕಾರಕ್ಕೆ ಟೆನ್ಷನ್ ಆಗೋಗ್ಬಿಟ್ಟಿದೆ ಈ ನೀರಿನ ಸಮಸ್ಯೆ. ಇವತ್ತು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನ ಏರ್ಪಾಟು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಳೆದ ಬಾರಿ ಮಳೆಗಾಲ ಕೈಕೊಟ್ಟಿದೆ. ಜೊತೆಯಲ್ಲೇ ಕಾವೇರಿ ವಿವಾದದಿಂದಾಗಿ ಕೆಆರ್ಎಸ್ ಜಲಾಶಯದಲ್ಲೂ ಕೂಡ ನೀರಿನ ಸಂಗ್ರಹ ಗಣನೀಯವಾಗಿ ಕುಸಿದಿದೆ. ಇನ್ನು ಬೇಸಿಗೆ ಆರಂಭ ಆಗಿಲ್ಲ, ಈಗಲೇನೆ ನೀರಿನ ಸಮಸ್ಯೆ. ಜನರಿಗೆ ದಿಕ್ಕೇ ತೋಚದಂತಹ ಪರಿಸ್ಥಿತಿ ನಿರ್ಮಾಣ ಆಗುವುದು. ಬರಗಾಲದಿಂದ ರಾಜ್ಯದಲ್ಲಿ ನೀರಿನ ಸಮಸ್ಯೆ ತಾಂಡವ ಆಡ್ತಾ ಇದೆ. ಯಾರಿಗೆ ಹೇಳೋದು ನಮ್ಮ ಪ್ರಾಬ್ಲಮ್ ಅನ್ನೋ ಹಾಗಾಗೋಗ್ಬಿಟ್ಟಿದೆ. ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಹಂಗಾಗೋಗ್ಬಿಟ್ಟಿದೆ ಪರಿಸ್ಥಿತಿ. ಇತ್ತ ಸಾವಿರಾರು ರೂಪಾಯಿ ಕೊಟ್ಟು ಟ್ಯಾಂಕರ್ಗಳನ್ನ ಹಾಕಿಸ್ಕೊಂಡು ನೀರು ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಅನ್ನ ಇಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಇವತ್ತು ಬೆಳಿಗ್ಗೆ 11:15ಕ್ಕೆ ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿಗಳು, ಸಚಿವರು, ಕಾರ್ಯದರ್ಶಿಗಳು ಭಾಗಿಯಾಗಲಿದ್ದಾರೆ. ಹಾಗೆ ಜಿಲ್ಲಾಧಿಕಾರಿಗಳ ಜೊತೆನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿರುವಂತಹ ಸಭೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ಬರ ನಿರ್ವಹಣೆ ಆಗಿರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ವರ್ಚುವಲ್ ಮೂಲಕ ಸಭೆಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈಗಾಗಲೇ ಹೇಳಿದಾಗೆ ಮುಂದಿನ 3 ತಿಂಗಳ ಕಾಲ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಒದಗಿಸುವ ಅತಿ ದೊಡ್ಡ ಸವಾಲು ಜಲಮಂಡಳಿಗೆ ಎದುರಾಗಿರುವಂಥದ್ದು. ಹೀಗಾಗಿ ಜಲಮಂಡಳಿ ನೂರಾರು ಬೋರ್ವೆಲ್ ಕೊರೆಸುವ ಹಾಗೂ ನೂರಾರು ಟ್ಯಾಂಕರ್ಗಳನ್ನ ಬಳಸಿ ನೀರು ಒದಗಿಸುವ ಸಾಹಸಕ್ಕೂ ಕೂಡ ಕೈ ಹಾಕ್ತಾ ಇದೆ. ಜನಬಿಡ ಪ್ರದೇಶಗಳಲ್ಲೂ ಕೂಡ ತಾತ್ಕಾಲಿಕ ಸಿಂಟೆಕ್ಸ್ ಟ್ಯಾಂಕ್ಗಳ ಅಳವಡಿಕೆಯನ್ನು ಕೂಡ ಮಾಡಲಾಗ್ತಾ ಇದೆ. ಹೊಸದಾಗಿ ಈಗಾಗಲೇ 300ಕ್ಕೂ ಹೆಚ್ಚು ಕಡೆ ಬೋರ್ವೆಲ್ಗಳನ್ನ ಕೊರೆಸೋದಕ್ಕೆ ಕ್ರಮವನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ನೂರಾರು ಸರ್ಕಾರಿ ಹಾಗೂ ಖಾಸಗಿ ನೀರಿನ ಟ್ಯಾಂಕರ್ಗಳ ಬಳಕೆ ಆಗ್ತಾ ಇದೆ. ಬಟ್ ಆದರೂ ಕೂಡ ಜನರಿಗೆ ನೀರಿನ ಸಮಸ್ಯೆ ಅನ್ನುವುದು ಮಾತ್ರ ಬಗೆಹರಿತಾ ಇಲ್ಲ. ಆಯ್ತಾ, ಈಗಾಗಲೇ ಸಾಕಷ್ಟು ಜಲಾಶಯಗಳಲ್ಲಿ ನೀರಿನ ಬವಣೆ ಹೆಚ್ಚಾಗ್ತಾ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ, ಅದರಲ್ಲೂ ಮುಖ್ಯವಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ನೀರಿಗೆ ಹಾಹಾಕಾರ ಎದುರಾಗಿರ್ಬೋದು. ಬೇಸಿಗೆಯಲ್ಲಿ ಉಂಟಾಗುವ ನೀರಿನ ಸಮಸ್ಯೆ ಬಗೆಹರಿಸೋದಕ್ಕೆ ಬೆಂಗಳೂರು ಜಲಮಂಡಳಿ ಹಲವು ಕ್ರಮಗಳನ್ನ ಕೈಗೊಳ್ತಾ ಇದೆ. ಈಗಾಗಲೇ PWSSB ಅಧಿಕೃತ ಪ್ರಕರಣವನ್ನು ಕೂಡ ಹೊರಡಿಸಿರುವಂಥದ್ದು. ಕೊಳಗೇರಿ ಪ್ರದೇಶಗಳಲ್ಲಿ ಸಿಂಟೆಕ್ಸ್ ಟ್ಯಾಂಕ್ಗಳ ಅಳವಡಿಕೆ ಆಗ್ತಾ ಇದೆ. ಖಾಸಗಿ ನೀರಿನ ಟ್ಯಾಂಕರ್ ಬಾಡಿಗೆಗೆ ಪಡ್ಕೊಂಡು ನೀರು ಸರಬರಾಜು ಮಾಡೋದು ಸೇರಿದಂತೆ ಹಲವು ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದೆ. ಹಾಗಾದ್ರೆ ಕಾದು ನೋಡ್ಬೇಕಾಗುತ್ತೆ ಇವತ್ತು ವರ್ಚುವಲ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅಂತ.